ರಾಜ್ಯದಲ್ಲಿ 3 ತಿಂಗಳಿಂದ ಪಡಿತರ ಅಕ್ಕಿ ವಿತರಣೆ ವಿಳಂಬ ಆಗ್ತಾ ಇದೆ. ಅಕ್ಕಿ ಖರೀದಿಸೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಕಾಸು ಇಲ್ವಾ ಅನ್ನುವಂತ ಪ್ರಶ್ನೆ ಈಗ. ಅನ್ನಭಾಗ್ಯ ಯೋಜನೆ ಕೊಡ್ತಾರಲ್ಲ ಅಕ್ಕಿ ಖರೀದಿ, ಈ ವಿಚಾರವಾಗಿ 3 ತಿಂಗಳಿಂದ ವಿಳಂಬ ಮಾಡಲಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಖರೀದಿಗೆ ಸರ್ಕಾರದಲ್ಲಿ ಹಣ ಇಲ್ವಾ? ಹಣ ಪಾವತಿ ಮಾಡೋದಕ್ಕೆ ಅಕ್ಕಿ ಲಿಫ್ಟಿಂಗ್ ಪ್ರಕ್ರಿಯೆ ವಿಳಂಬ ಆಗಿದೆ. ಪ್ರತಿ ತಿಂಗಳ 5ನೇ ತಾರೀಕು ಪೂರೈಕೆ ಆಗ್ತಾ ಇದ್ದಂಥ ಅಕ್ಕಿ ಈಗ ತಿಂಗಳಾಂತ್ಯಕ್ಕೆ ಹೋಗಿದೆ. ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡುವ ರಾಜ್ಯ ಸರ್ಕಾರ ಪ್ರತಿ ತಿಂಗಳು 2,12,000 ಮೆಟ್ರಿಕ್ ಟನ್ ಅಕ್ಕಿ ಖರೀದಿನ ಮಾಡ್ತಾ ಇದ್ರು. ಪ್ರತಿ ತಿಂಗಳು 300ರಿಂದ 400 ಕೋಟಿ ರೂಪಾಯಿ ಅಕ್ಕಿ ಖರೀದಿನ ಮಾಡ್ತಾ ಇದ್ರು. ಈ ಹಣ ಪಾವತಿ ವಿಳಂಬ, ಅದಕ್ಕಾಗಿ ಈಗ ಅಕ್ಕಿ ಕೊಡೋದಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಅಕ್ಕಿ ಸಿಗದಿದ್ದಕ್ಕೆ ನೋಡಿ, ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. 3 ತಿಂಗಳಿಂದ ಪಡಿತರ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇರೋದು ನೋಡಿದ್ರೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರ ಮಾತ್ರ 2,17,000 ಮೆಟ್ರಿಕ್ ಟನ್ ರಾಗಿ ಮತ್ತೆ ಅಕ್ಕಿ ಎರಡೂ ಕೊಟ್ಟಿದ್ರು. ಅದನ್ನ ಲಿಫ್ಟ್ ಮಾಡ್ತಾ ಇದ್ದು. ಆದರೆ ವಿತರಣೆ ಮಾಡೋಕ್ಕೆ ಎರಡು ಒಟ್ಟಿಗೆ ಬರಬೇಕು. ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ ಎರಡು ಒಟ್ಟಿಗೆ ಬರಬೇಕು. ಇವತ್ತು ಕಳಿಸಿದ್ದಾರೆ. ಸಾಲ ಲಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಇವತ್ತು ನಾವು ಮೊನ್ನೆನೂ ಸಹ ಮಂತ್ರಿ ಅವ್ರಿಗೆ ಹೇಳಿದೋ, ನಮ್ಮ ಟಿವಿನಲ್ಲೂ ಸಹ ಕೊಟ್ಟಿದ್ವಲ್ಲ ನಾವು, ಇದಾಗಿಲ್ಲ ಅಂತ. ಆಮೇಲೆ ಕಮಿಷನರ್ ಅಲ್ಲಿ FCI ಹೋಗಿ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ನಿನ್ನೆ ಕೊಟ್ಟಿದ್ದಾರೆ. ಇವತ್ತು ಎತ್ತುವಳಿ ನಡೀತಾ ಇದೆ. ಈಗ ನಮ್ಮ ಹುಡುಗರು ಸಹ ಹೇಳಿದ್ರು ಬರ್ತಾ ಇದೆ, ಅಕ್ಕಿ ಕಾಯ್ತಾ ಇದೆ. ಅಂದ್ರೆ ಸ್ವಲ್ಪ ಸ್ಪೀಡಲ್ಲಿ ಅಲ್ಲಿಂದ ಎತ್ತುವಳಿ ಮಾಡಬೇಕು. ಅಲ್ಲಿ ಕಾಂಟ್ರಾಕ್ಟರ್ಗಳು, ಲಾರಿ ಕಾಂಟ್ರಾಕ್ಟರ್ಗಳು ಸಮಸ್ಯೆನೆ. ಎಲ್ಲೋ 4 ಕಡೆ 5 ಕಡೆ ಟೆಂಡರ್ ತಗೊಂಡ್ಬಿಡ್ತಾರೆ. ಅಲ್ಲಿ ರಾಗಿ ಹೊಡೆಯೋದು, ಇಲ್ಲಿ ಅಕ್ಕಿ ಹೊಡೆಯೋದು, ಇಲ್ಲಿ FCI ನಿಂದ ತರೋರು ಅವ್ರನ್ನೇ, ಇಲ್ಲಿಂದ ಬೇರೆ ಅಂಗಡಿಗಳು ಲಿಫ್ಟ್ ಮಾಡೋರು ಅವ್ರೆ. ಕೇಂದ್ರ ಸರ್ಕಾರ ಮಾತ್ರ 2,17,000 ಮೆಟ್ರಿಕ್ ಟನ್ ರಾಗಿ ಮತ್ತೆ ಅಕ್ಕಿ ಎರಡೂ ಕೊಟ್ಟಿದ್ರು. ಅದನ್ನ ಲಿಫ್ಟ್ ಮಾಡ್ತಾ ಇದ್ದು. ಆದ್ರೆ ವಿತರಣೆ ಮಾಡೋಕ್ಕೆ ಎರಡು ಒಟ್ಟಿಗೆ ಬರಬೇಕು. ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ ಎರಡು ಒಟ್ಟಿಗೆ ಬರಬೇಕು. ಇವತ್ತು ಕಳಿಸಿದ್ದಾರೆ. ಸಾಲ ಲಿಫ್ಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡ್ತಾ ಇದ್ದೀವಿ ಶಶಿಧರ್, ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಅಕ್ಕಿ ಸಿಗ್ತಾ ಇಲ್ಲ, 3 ತಿಂಗಳಿಂದ ವಿಳಂಬ ಆಗ್ತಾ ಇದೆ. ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿರೋದು. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರತಿ ತಿಂಗಳು ಕೂಡ 12 ಲಕ್ಷದಷ್ಟು ಪಡಿತರದಾರರಿಗೆ ಒಂದು ಅಕ್ಕಿ ಬೇಕಾಗಿರುತ್ತೆ. ಇದಕ್ಕೆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ಕೇಂದ್ರ ಸರ್ಕಾರಕ್ಕೆ ಅನುದಾನವನ್ನು ಕಟ್ಟಿದ ನಂತರ ಅವರು ಅಕ್ಕಿಯನ್ನ ರಿಲೀಸ್ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ 5ನೇ ತಾರೀಕಿನ ಒಳಗಡೆ ಅದನ್ನ ಪಡಿತರ ವಿತರಣಾದಾರರು ಏನಿದಾರೋ ಅವರು ತೆಗೆದುಕೊಂಡು ಬಂದು ಎಲ್ಲಾ ಕಡೆನೂ ಕೂಡ ನ್ಯಾಯಬೆಲೆ ಅಂಗಡಿಗೆ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಪಡಿತರದಾರರು ಹೋಗಿ ಏನು ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದುಕೊಳ್ಳುವಂತ ಪದ್ಧತಿ. ಆದ್ರೆ ಈಗ 17ನೇ ತಾರೀಕು ಇದೆ, ಇದುವರೆಗೂ ಕೂಡ ಅಕ್ಕಿ ಸರಿಯಾಗಿ ಸರಬರಾಜು ಆಗಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ಕೇವಲ 60% ಮಾತ್ರ ಹಣವನ್ನ ಕಟ್ಟಿದ್ದಾರೆ. ಕಳೆದ 2-3 ತಿಂಗಳಿಂದ ಕೂಡ ಸರಿಯಾಗಿ ಹಣವನ್ನ ಕಟ್ಟಿಲ್ಲ ಕೇಂದ್ರ ಸರ್ಕಾರಕ್ಕೆ. ಈ ಕಾರಣದಿಂದಾಗಿ ಅಕ್ಕಿ ಬಂದಿದ್ರು ಕೂಡ ರಾಜ್ಯದಲ್ಲಿ ಸಾಕಿದ್ರು ಕೂಡ ಗೋಡನಲ್ಲಿ ಅದನ್ನ ಸರಬರಾಜು ಮಾಡೋದಕ್ಕೆ ಆಗ್ತಲ್ಲ. ಯಾಕಂದ್ರೆ ಪಡಿತರ ವಿತರಣಾದಾರಕ್ಕೆ ಸಿಕ್ತಲ್ಲ. ಯಾಕೆಂದ್ರೆ ಇವರು ರಾಜ್ಯ ಸರ್ಕಾರ ಹಣ ಕಟ್ತಾ ಇಲ್ಲ. ಈ ಕಾರಣದಿಂದಾಗ ಅಕ್ಕಿಯನ್ನ ಕೊಡೋದಕ್ಕೆ ಸಾಧ್ಯವಾಗ್ತಲ್ಲ. ಒಂದು ವೇಳೆ ಕೊಟ್ಟರು ಕೂಡ ಸರ್ವರ್ ಸಮಸ್ಯೆ ಆಗುತ್ತೆ. ಒಂದೇ ಸಲ 24 ಗಂಟೆ ಒಳಗಡೆ ಅದನ್ನ ಪಡಿತರದಾರಿಗೆ ಹಂಚಬೇಕಂತ ಕೂಡ ಕಂಡೀಷನ್ ಹಾಕ್ತಾರೆ. ಅದನ್ನು ಕೂಡ ಮಾಡೋದಕ್ಕಾಗ್ತಲ್ಲ. ಅಕ್ಕಿ, ಗೋಧಿ, ಬೇಳೆ ಯಾವುದನ್ನು ಕೂಡ ಸರಿಯಾಗಿ ಸರಬರಾಜು ಮಾಡಕ್ಕಾಗ್ತಲ್ಲ. ಇದ್ರೂ ಕೂಡ ದವಸ ಧಾನ್ಯಗಳನ್ನು ಕೂಡ ಹಂಚಿಕೆ ಮಾಡಕ್ಕಾಗ್ತಲ್ಲ. ಇದೊಂದು ದೊಡ್ಡ ದುರಂತ. ಇದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಪಡಿತರ ವಿತರಣಾದಾರಕರು ಸಂಘ ಈಗ ರಾಜ್ಯ ಸರ್ಕಾರಕ್ಕೆ ಮುಂದೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು, ಅದೇ ರೀತಿಯಲ್ಲಿ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು, ಅದೇ ರೀತಿಯಲ್ಲಿ ಕೂಡ ಮುಖ್ಯ ಕಾರ್ಯದರ್ಶಿಗಳು ಕೂಡ ಭೇಟಿಯಾಗಿ ಸಮಸ್ಯೆಯನ್ನ ಬಗೆಹರಿಸಿ ಪಡಿತರದಾರರು ಪ್ರತಿನಿತ್ಯ ಕೂಡ ಮನೆಗಳ ಅಂಗಡಿ, ರೇಷನ್ ಅಂಗಡಿ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಆನ್ಸರ್ ಮಾಡೋದಕ್ಕಾಗ್ತಾ ಇಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೂಡ ಅವರು ಕಳವಳನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಇನ್ಮುಂದಾದ್ರೂ ಕೂಡ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ಪಡಿತರದಾರರಿಗೆ ಅಕ್ಕಿಯನ್ನ ಸರಬರಾಜನ್ನು ಮಾಡ್ತಾರೋ ಅದನ್ನೇ ಮುಂದುವರಿಸ್ತಾರೋ, ಇಲ್ಲ ಅಂತಂದ್ರೆ ಗ್ಯಾರಂಟಿಗಳ ಬರದಲ್ಲಿ ಅದಕ್ಕೆ ಅನುದಾನ ಒದಗಿಸೋದಕ್ಕೆ ಸಾಧ್ಯವಾಗದೆ ಪಡಿತರದಾರರಿಗೆ ಕೊಡುವಂತ ಅಕ್ಕಿ ಮೇಲೇನು ಕೂಡ ಎಲ್ಲ ಒಂದ್ ಕಡೆ ಇದರ ದುಷ್ಪರಿಣಾಮ ಬೀರುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ ಶಿವು.